ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಇದು ಫಸ್ಟ್. ನಾನು ಗೂಡ್ಸ್ ನೈಟ್ ಹೊಡೆದ ದಿನವನ್ನೇ ಜನ್ಮದಿನಾಚರಣೆ ಅಂತ ಆಚರಣೆ. ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಕತ್ತೆ ಹಿಡಿದು ಹೋರಾಟ ಮಾಡಬೇಕು ಅಂತ. ಹಾಗೆ ಒಂದು ಮಾತು ಹೇಳ್ತೀರಿ, ಕತ್ತೆ ರಾಷ್ಟ್ರೀಯ ಪ್ರಾಣಿ ಆಗ್ಬೇಕು ಅಂತ. ಯಾಕೆ? ಕತ್ತೆ ತಲೆಯನ್ನು ಬಗ್ಗಿಸ್ಕೊಂಡು ಏನೂ ಮಾತನಾಡ ಸುಮ್ಮನೆ ನಿಂತಿರುತ್ತೆ. ಇನ್ನೊಂದು ಕತ್ತೆ ಬಂದರೆ ಅದ್ರ ಜೊತೆಯಲ್ಲಿ ಸರಸ ಆಡ್ತಾ ಇರುತ್ತೆ. ಕತ್ತೆಗೆ ಮದುವೆ ಮಾಡುತ್ತೋ ಯಾವತ್ತು ಪ್ರೇಮಿಗಳ ದಿನಾಚರಣೆ ಮದುವೆ ಮಾಡಿಸಿ, ಆವಾಗ ನಾನು ಹೇಳಿದೆ ಕತ್ತೆಯನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ತೀರ್ಮಾನ ಮಾಡಿ ಅಂತೇಳಿ. ಹಾಯ್ ನಮಸ್ಕಾರ, ನಾವು ನಿಮ್ಮ ಕಿರಿಕೀರ್ತಿ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ನಿಮಗೆ ಸ್ವಾಗತ. ನಾನು ಸಾಕಷ್ಟು ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದ್ದೀನಿ, ನೀವು ನೋಡಿರ್ತೀರಿ. ಆದರೆ ಕರ್ನಾಟಕದಲ್ಲಿ ಕೆಲವೊಂದು ವ್ಯಕ್ತಿಗಳು ಅವರ ವ್ಯಕ್ತಿತ್ವದಿಂದ ಹಾಗೂ ಅವರದ್ದೇ ಆದ ಒಂದು ವಿಭಿನ್ನವಾದ ಸ್ಟೈಲ್ನಿಂದ ಚಿರಪರಿಚಿತರು. ಅಂಥವರಲ್ಲೊಬ್ಬರು ನಿಮ್ಮೆಲ್ಲರ ನೆಚ್ಚಿನ ವಾಟಾಳ್ ನಾಗರಾಜ್ ಅವರು. ಇವತ್ತು ನಾನು ಅವ್ರ ಜೊತೆಗಿದ್ದೀನಿ. ಅವ್ರ ಜೊತೆಗೆ ಈ ಹಿಂದೆ ಬೇರೆ ವಾಹಿನಿಯಲ್ಲಿ ಒಂದು ಕಡೆ ಸಂದರ್ಶನ ಮಾಡಿದ್ದೆ. ಬಟ್ ಆದರೆ ಆ ವಿಷಯಗಳನ್ನು ಮತ್ತೆ ಮೆಲುಕು ಹಾಕಿ ನಿಮ್ಮ ಎದುರುಗಡೆ ಇನ್ನೊಂದಿಷ್ಟು ವಿಚಾರಗಳನ್ನು ತಂದಿಡಬೇಕು ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾಕೆ ಸರ್, ಸುಸ್ತಾಯ್ತಾ? ಎಲ್ಲೂ ಕಾಣಿಸ್ತಾ ಇಲ್ವೇ? ಸುಸ್ತು ಅನ್ನೋ ಪ್ರಶ್ನೆನೇ ಇಲ್ವೇ? ಹೆಂಗ್ ಬರುತ್ತೆ ಸುಸ್ತು? ಅಂದ್ರೆ ವಾಟಾಳ್ ನಾಗರಾಜ್ ಸುಸ್ತಾಗಿಲ್ಲ? ಯಾಕೆ ಸುಸ್ತು ಯಾಕಾಗಲ್ಲ? ಎಷ್ಟಾಯ್ತು ವಯಸ್ಸು? ಎಷ್ಟಾಯ್ತು ಈಗ? ನನಗೆ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಿಮಗೆ ನಿಮ್ಮ ಬರ್ಡೇನೇ ಗೊತ್ತಿಲ್ಲ. ನಿಮ್ ಬರ್ಡೇ ಸ್ವಾರಸ್ಯ ಹೇಳಿದ್ರಿ ನಂಗೆ. ಇನ್ನೊಂದ್ಸಲಿ ಹೇಳಿ, ನಿಮ್ ಬರ್ಡೇ ಯಾವತ್ತು ಆಚರಿಸ್ಕೊಳ್ಳೋದು ನೀವು? ಯಾವುದು? ನಿಮ್ಮ ಹುಟ್ಟದ ಹಬ್ಬ. ಹುಟ್ಟಿದ ಹಬ್ಬ ಯಾವಾಗಲೂ ನಾನು ಆಚರಣೆ ಮಾಡ್ಕೊಂಡೇ ಇಲ್ಲ. ನಾನು ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ 1962 ಸೆಪ್ಟೆಂಬರ್ 7ನೇ ತಾರೀಕು ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಚಿತ್ರಗಳು ಬೇಕು ಅಂತೇಳಿ ಭಾರಿ ತೀವ್ರವಾಗಿ ಹೋರಾಟ ಮಾಡಿ ಅಲ್ಲಿ ಅಲಂಕಾರ ಟಾಕಿಸಂತಿತ್ತು, ಈಗಿಲ್ಲ. ಆವಾಗ ಟಾಕಿಸಿದ ಹಿಂದಿ ಚಿತ್ರ, ಅದನ್ನು ನಾನು ತಡಿಬೇಕು ಅಂತೇಳಿ, ಕನ್ನಡ ಚಿತ್ರಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಚಿತ್ರಮಂದಿರಕ್ಕೆ ನುಗ್ಗಿ ಗಲಾಟೆ ಮಾಡ್ದೋ. ಆವಾಗ ನನಗೆ ಬಂಧನ ಮಾಡಿದ್ರು. ಮಾಡಿದ ತಕ್ಷಣ ಮೊದಲನೇ ಕೆಲಸ ಅವ್ರದ್ದು, ಪೊಲೀಸ್ನವ್ರದ್ದು ಮಾತುಕತೆ ಏನಿಲ್ಲ, ಬೂಡ್ಸ್ ತಗೊಂಡು ಹೊಡೆದೇ ಬಿಟ್ರು, ಬೂಡ್ಸ್ ನೆಟ್ಟು. ನಾನು ಹೇಳಿದೆ, ಇದೇನಿದು ಹುಚ್ಚಾಡ್ದಂಗೆ ಆಡ್ತಾ ಇದ್ದೀರಿ, ನೀವು ಪೊಲೀಸ್ ಡ್ರೆಸ್ನಲ್ಲಿದ್ದೀರಿ, ನಾನು ಅದೇ ರೀತಿ ನಿಮ್ಮ ತರವೇ ಮಾಡಿದ್ರೆ ಅಗೌರವ ಆಗುತ್ತೆ. ನನಗೇನು ನಿಮಗೆ ಎದುರ್ಕೊಂಡೇನು ನಾನು ನಿಂತಿಲ್ಲ, ಗುಂಡಿನೇಟು ಬಿದ್ದರು ನನ್ನ ರಕ್ತ ಕನ್ನಡ, ಈ ಥರ ಎಲ್ಲ ಮಾಡಬಾರ್ದು ನೀವು, ನಿಮಗೆ ಗೌರವಿಲ್ಲ. ಸೀರಿಯಸ್ ಆಗಿ ಮೇಲೆ ಮಾತಿನಲ್ಲಿ ಅವ್ರಿಗೆ ಎಷ್ಟು ಹೇಳ್ಬೇಕದೆಲ್ಲ ಹೇಳಿದೆ. ಆವತ್ತಿನ ದಿನ ನಾನು ಗೂಡ್ಸ್ ನೈಟ್ ಹೊಡೆದ ದಿನವನ್ನೇ ಜನ್ಮದಿನಾಚರಣೆ ಅಂತ ಆಚರಣೆ. ಇದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಇದು ಫಸ್ಟ್. ಇದು ಬೂಟ್ ನೇಟ್ ತಿಂದಿದ್ದ ದಿನಾನೇ ನಾನು ಹುಟ್ಟು ಅದೇ ಜನ್ಮದಿನ. ಅವತ್ತಿಂದ ಸೆಪ್ಟೆಂಬರ್ 7 ಜನ್ಮದಿನ. ಸೆಪ್ಟೆಂಬರ್ 7ನೇ ತಾರೀಕೆ ಜನ್ಮದಿನಾಚರಣೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದೆ ನಿಮ್ನ, ನೀವು ಹೋರಾಟಗಳನ್ನು ಬಹಳ ಡಿಫ್ರೆಂಟ್ ಆಗಿ ಮಾಡ್ತೀರಿ. ಸರ್ಕಾರ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದ್ರೆ ಕತ್ತೆ ಹಿಡಿದು ಹೋರಾಟ ಮಾಡಬೇಕು ಅಂತ. ಹಾಗೆ ಒಂದು ಮಾತು ಹೇಳ್ತೀರಿ, ಕತ್ತೆ ರಾಷ್ಟ್ರೀಯ ಪ್ರಾಣಿ ಆಗ್ಬೇಕು ಅಂತ. ಯಾಕೆ? ಈಗ ಯಾವಾಗಲೂ ಪ್ರಾಣಿಗಳು ಅಂತ ಅಂದಾಗ ಅದರಲ್ಲಿ ನಾವು ಒಂದೊಂದು ಪ್ರಾಣಿಗಳನ್ನು ನಾವು ನೋಡ್ತಾ ಬಂದಾಗ ಕುದುರೆ ಸವಾರಿ ಮಾಡ್ಬೋದು, ಆನೆ ಸವಾರಿ ಮಾಡ್ಬೋದು, ಎತ್ತುಗಳು ಗಾಡಿ ಕಟ್ಬೋದು, ಹಸುಗಳು ಹಾಲು ಕರಿಬೋದು, ಎಮ್ಮೆ ಹಾಲು ಕರಿಬೋದು. ಎಲ್ಲ ಪ್ರಾಣಿಗಳನ್ನು ನಾವು ಒಂದು ರೀತಿ ಗೌರವಿಸ್ತೀವಿ. ಆದರೆ ಕತ್ತೆಯನ್ನು ನಾವು ಎಲ್ಲೋ ಒಂದು ಕಡೆ
ಅದನ್ನು ಬಹಳ ಕೆಳ ಮನಸ್ಸಿನಲ್ಲಿ ನೋಡ್ತೀವಿ ನಾವು. ನನಗೆ ಇದೆಲ್ಲ ನನಗೆ ಹಿಡಿಸ್ಲಿಲ್ಲ ಪಾಪ ಕತ್ತೆ. ಅದು ನನಗನ್ನಿಸ್ತದೆ ಅದು ಬಹಳ ಗಂಭೀರವಾಗಿರುತ್ತೆ. ಎಲ್ಲರ ನಿಂತಿದ್ದಾಗ ನೀವು ನೋಡಬೇಕು, ಕತ್ತೆ ತಲೆಯನ್ನು ಬಗ್ಗಿಸ್ಕೊಂಡು ಏನೂ ಮಾತನಾಡ ಸುಮ್ಮನೆ ನಿಂತಿರುತ್ತೆ. ಇನ್ನೊಂದು ಕತ್ತೆ ಬಂದರೆ ಅದ್ರ ಜೊತೆಯಲ್ಲಿ ಸರಸ ಆಡ್ತಾ ಇರುತ್ತೆ. ಆದರೆ ಕತ್ತೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ, ಭಾರಿ ಇತಿಹಾಸ ಇದೆ. ಒಂದು ಕತ್ತೆ ಹಾಲನ್ನು ಸಣ್ಣ ಮಕ್ಕಳು ಆಗ್ತಾನೆ ಹುಟ್ಟಿರೋ ಮಕ್ಕಳು ಜನ್ಮ ತಾಳದಂಥ ಮಕ್ಕಳಿಗೆ ಕತ್ತೆ ಹಾಲನ್ನು ಕೊಡ್ತಾರೆ. ಹಸುವಿನ ಹಾಲು ಕೊಡ್ಬೋದಾಗಿತ್ತಲ್ಲ, ಎಮ್ಮೆ ಹಾಲು ಕೊಡ್ಬೋದಾಗಿತ್ತಲ್ಲ, ಎದೆ ಹಾಲು ಕೊಡ್ಬೋದಾಗಿತ್ತಲ್ಲ. ಈ ಹಾಲು ಯಾಕೆ ಕೊಡ್ತಾರೆ ಅಂದರೆ ಶ್ರೇಷ್ಠ ಮತ್ತು ಶಕ್ತಿ ಪವರ್ಫುಲ್ ಅಂತ ಕೊಡೋದು. ಇದು ಕತ್ತೆಯಲ್ಲಿರುವ ಹಾಲೆಂದು. ಮತ್ತು ಅನೇಕ ಕಡೆ ಕತ್ತೆಗಳ ಜಾತ್ರೆಯನ್ನು ಮಾಡ್ತಾರೆ ಬೇರೆ ಬೇರೆ ಇದರಲ್ಲಿ. ಪಾಕಿಸ್ತಾನದಲ್ಲಂತೂ ಕತ್ತೆಗಳದೇ ದೊಡ್ಡ ಸಾಮ್ರಾಜ್ಯ. ಪಾಕಿಸ್ತಾನದಲ್ಲಿ ಭಾಳ ಕತ್ತೆಗಳು ಅಂದರೆ ಅವರಿಗೆ ಕತ್ತೆಗಳದ ವ್ಯಾಪಾರ. ಚೈನಾಗೆಲ್ಲ ಮಾರಿದ್ರಲ್ಲ, ಆ? ಚೈನಾಗೆಲ್ಲ ಕತ್ತೆ ಕತ್ತೆಗಳಿಂದ ಭಾಳ ವ್ಯಾಪಾರ ಎಲ್ಲ ಮಾಡ್ತಾರೆ. ಇನ್ನೂ ಕೆಲವು ಕಡೆ ಈಗ ಇತ್ತೀಚೆಗೆ ಶುರು ಮಾಡಿದ್ದಾರೆ, ಕತ್ತೆ ಹಾಲನ್ನು ಮಾರತಕ್ಕಂಥದ್ದು ಶುರು ಮಾಡಿದ್ದಾರೆ. ಹೌದು, ಕತ್ತೆ ಹಾಲನ್ನು ನಾನು ಕುಡಿತಿರ್ತೀನಿ ಆಗಾಗ್ಗೆ. ನಮ್ಮಲ್ಲಿ ಒಬ್ಬ ಈಗ ನಮಗೆ ಯಾವಾಗಲಾದರೂ ಮೆರವಣಿಗೆಗಳಿಗೆ ಕತ್ತೆಗಳು ತರ್ತಾರೆ. ಅವರು ಈ ಕತ್ತೆಗಳು ತರುವವ್ರಿಗೆ ನಾವು ಹೇಳಿರ್ತೀವಿ, ಒಂದು ಹಾಲು ಭಾಳ ಪ್ರೀತಿಯಿಂದ ಎಲ್ಲ ಕ್ಲೀನಾಗಿದ್ದು ಮಾಡಿ ಒಂದು ಗ್ಲಾಸ್ನಲ್ಲಿ ಹಾಲು ತಗೊಂಡು ತಂದು ಕೊಡ್ತಿರ್ತಾರೆ. ನಾನು ಕುಡ್ದಿದ್ದೀನಿ ಕತ್ತೆ ಹಾಲು. ಕತ್ತೆ ಹಾಲು ಭಾಳ ಶ್ರೇಷ್ಠ ಮತ್ತು ಶಕ್ತಿ. ಹಂಗಾಗಿ ಕತ್ತೆ ರಾಷ್ಟ್ರೀಯ ಪ್ರಾಣಿ ಆಗ್ಬೇಕು. ಹಂಗಾಗಿ ಅಂತಲೇ ಇರಲ್ಲ, ಕತ್ತೆಯನ್ನು ಯಾವಾಗಲೂ ಕಡೆಗಾಣಿಸ್ಬಾರ್ದು. ಕಡೆಗಾಣಿಸ್ಬಾರ್ದು. ಪುರಾಣದಲ್ಲಿ ಶಿವನೇ ಕತ್ತೆ ಕಾಲು ಕಟ್ತಾ ಅಂತ ಪುರಾಣದಲ್ಲಿದೆ. ಬಹಳ ಅದೊಂದು ಐತಿಹಾಸಿಕವಾದದ್ದು. ಕತ್ತೆ ಕಾಲೇ ಕಟ್ಬಿಡ್ತಾನೆ. ಅಲ್ಲಿ ವಾಯು ಹೋಗಿ ಸೇರಿರ್ತಾನೆ ಕತ್ತೆಗೆ. ಇಡೀ ವಾಯು ಮುನ್ಸ್ಕೊಂಡಿರುವಾಗ ಎಲ್ಲ ದೇವಾನುದೇವತೆಗಳು ಇನ್ಯಾರು ಅದಕ್ಕೆ ಚಾಂಪಿಯನ್ ಅಂದರೆ ಶಿವನೇ ಅಂತೇಳಿ ಹೋಗ್ತಾರೆ. ಈ ಥರ ಆಗೋಗಿದೆ, ಎಲ್ಲ ಕಡೆ ಉಸಿರಿಲ್ಲ, ಇದಿಲ್ಲ, ಗಾಳಿ ಇಲ್ಲ, ಎಲ್ಲ ಆಗೋಗಿದೆ. ಸರಿ, ಎಲ್ಲೋಯ್ತು ಗಾಳಿ, ವಾಯು ಮುನ್ಸ್ಕೊಂಡ್ಬಿಡ್ತಾನ ಅಂತೇಳಿ ಸೀದಾ ಬರ್ತಾ ಇರ್ತಾನೆ ಶಿವ. ಒಂದು ಕಡೆ ಒಂದು ಕತ್ತೆ ನಿಂತಿರುತ್ತೆ, ಅದು ಉಸಿರಾಡ್ತಾ ಇರೋದು. ಪುರಾಣದಲ್ಲಿ ಹೇಳಿರೋ ವಿಚಾರ, ಉಸಿರಾಡ್ತಾ ಇರುತ್ತೆ. ಶಿವನಿಗೆ ಗೊತ್ತೋ ಇಲ್ಲೂ ಉಸಿರಾಡ್ತಾ ಇದೆ. ಆವಾಗ ಕತ್ತೆ ಕಾಲಲ್ಲಿ ಹಿಡಿತಾನೆ ಶಿವ. ಇದೊಂದು ಇತಿಹಾಸ. ಅದರಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಎಲ್ಲವನ್ನೂ ಕಡೆಗಾಣಿಸ್ಬಾರ್ದು. ಹಸು, ಎಮ್ಮೆ, ಕುರಿ ಇವೆಲ್ಲವನ್ನು ನಾವು ಭಾಳ ಪ್ರೀತಿಯಿಂದ ಕಾಣ್ತೀವಿ. ನಾಯಿಗಳನ್ನೇ ಪ್ರೀತಿಯಿಂದ ಕಾಣ್ತೀವಿ. ಪಕ್ಕದಲ್ಲಿ ಮಲಗಿಸ್ಕೊತೀವಿ, ಕೂತಿರ್ತೀವಿ, ಅದಕ್ಕೆ ಮುತ್ತು ಕೊಡ್ತೀವಿ, ಹಾಲು ಕುಡಿಸ್ತೀವಿ, ಎಲ್ಲ ಮಾಡಬಾರ್ದೆಲ್ಲ ಮಾಡ್ತೀವಿ ನಾಯಿಗೆ. ಪಾಪ ಕತ್ತೆ ಏನು, ಅದು ಅರಮನೆಯಲ್ಲಿದ್ದರೂ ಅದು ಹೊರೋದೆ, ಹೊರಗಡೆ ಇದ್ದರೂ ಹೊರೋದೆ. ಇನ್ನೇನು ಅದು ಅಂಬಾರಿ ಏನು ಹೊತ್ಕೊಂಡು ಹೋಗಲ್ಲ, ಶ್ರಮಜೀವಿ. ಆದ್ದರಿಂದ ಕತ್ತೆಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಮಾಡಿ ಅಂತೇಳಿ ನಾನು ಕತ್ತೆಗೆ ಮದುವೆ ಮಾಡಿಸ್ತೋ. ಯಾವತ್ತು ಪ್ರೇಮಿಗಳ ದಿನಾಚರಣೆ ಮದುವೆ ಮಾಡಿಸಿ ಆವಾಗ ನಾನು ಹೇಳಿದೆ ಕತ್ತೆಯನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ತೀರ್ಮಾನ ಮಾಡಿ ಅಂತೇಳಿ. ಈ ಬೀಟ್ ಪ್ಲಸ್ ಕರ್ನಾಟಕ